ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಬರುವಂತಹ ವಚನಗಳ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೆಗಳನ್ನ ಕುರಿತು ಚರ್ಚಿಸೋಣ. ಮೊದಲನೇ ವಚನ, ಅಕ್ಕ ಮಹಾದೇವಿಯ ವಚನಗಳು. ಇದರ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಅಕ್ಕ ಮಹಾದೇವಿಯ ಮತ್ತೊಂದು ಹೆಸರೇನು? ಅವಳ ಅಂಕಿತ ನಾಮ ಯಾವುದು? ಅಕ್ಕ ಮಹಾದೇವಿಯ ಮತ್ತೊಂದು ಹೆಸರು ಮಹಾದೇವಿಯಕ್ಕ. ಇವಳ ಅಂಕಿತ ನಾಮ ಚೆನ್ನಮಲ್ಲಿಕಾರ್ಜುನಯ್ಯ. ಅಕ್ಕ ಮಹಾದೇವಿ ಪರಿವರ್ತನೆಯಾದದ್ದು ಯಾವಾಗ? ಅಕ್ಕ ಮಹಾದೇವಿಯ ಸೌಂದರ್ಯಕ್ಕೆ ಮನಸೋತು ಕೌಶಿಕ ರಾಜನು ವಿವಾಹ ಮಾಡಿಕೊಳ್ಳುತ್ತಾನೆ. ಆದರೆ ಅಕ್ಕ ಮಹಾದೇವಿಯ ಭಕ್ತಿ ಜೀವನಕ್ಕೆ ಅಡೆತಡೆಯನ್ನುಂಟು ಮಾಡುತ್ತಾನೆ. ಕಾರಣ, ಅರಮನೆಯನ್ನು ತ್ಯಜಿಸಿ ಕಲ್ಯಾಣಕ್ಕೆ ಬರುತ್ತಾಳೆ. ಬಸವಣ್ಣನವರ ಅಲ್ಲಮ ಪ್ರಭುದೇವರ ಮೆಚ್ಚುಗೆಯನ್ನು ಪಡೆದುಕೊಳ್ಳುತ್ತಾಳೆ. ಹೀಗೆ ಪರಿವರ್ತನೆಯನ್ನು ಹೊಂದುತ್ತಾಳೆ. ಅಕ್ಕ ಮಹಾದೇವಿ ಎಷ್ಟು ವಚನಗಳು ದೊರೆತಿವೆ? ಅವು ಯಾವ ಸ್ವರೂಪದಲ್ಲಿವೆ? ಇಲ್ಲಿಯವರೆಗೆ ಅಕ್ಕ ಮಹಾದೇವಿಯ 431 ವಚನಗಳು ದೊರೆತಿವೆ. ಗಂಗಾ ತ್ರಿವಿಧ ಸ್ವರ ಸೃಷ್ಟಿಯ ವಚನಗಳಾಗಿವೆ. ಅಕ್ಕ ಮಹಾದೇವಿಯ ವಚನಗಳ ಆಶಯವೇನು? ಮಾನವ ಲೋಕದಲ್ಲಿ ಹುಟ್ಟಿ ಬಂದ ಮೇಲೆ ದೈನಂದಿನ ಬದುಕಿನಲ್ಲಿ ಬರುವ ಕಷ್ಟಗಳಿಗೆ ತೊಡರುಗಳಿಗೆ ಹೆದರಬಾರದು. ಮನುಷ್ಯನ ಜೀವನದಲ್ಲಿ ಪ್ರಾಕೃತಿಕವಾಗಿ ನಡೆಯುವ ಹಸಿವು, ಬಾಯಾರಿಕೆ, ಶೀತಗಳಿಗೆ ದೇವರು ರಕ್ಷಣೆಯನ್ನು ಕೊಟ್ಟೇ ಕೊಡುತ್ತಾನೆ. ನಿಂಬೆ ಮಾವುಗೆ ಹುಳಿ ನೀಡಿದಂತೆ, ಕಬ್ಬು ಬಾಳೆಗೆ ಸಿಹಿ ನೀಡಿದಂತೆ, ಮಲ್ಲಿಗೆ ಪಚ್ಚೆ ಹೂಗಳಿಗೆ ಪರಿಮಳ ನೀಡಿದಂತೆ ದೇವರು ನಮಗೆ ರಕ್ಷಣೆಯನ್ನು ನೀಡುತ್ತಾನೆ ಎಂಬುದು ಅಕ್ಕನ ವಚನದ ಆಶಯವಾಗಿದೆ. ಅಕ್ಕ ಮಹಾದೇವಿಯು ತನ್ನ ವಚನದಲ್ಲಿ ಯಾವುದಕ್ಕೆ ಅಂಜಬಾರದೆಂದು ಹೇಳುತ್ತಾಳೆ? ಅರಣ್ಯ ಬೆಟ್ಟದ ಮೇಲೆ ಮನೆ ಮಾಡಿ ಮೃಗಗಳಿಗೆ ಅಂಜಬಾರದು. ಸಮುದ್ರದ ದಂಡೆಯ ಮೇಲೆ ಮನೆ ಮಾಡಿ ಸಮುದ್ರದ ಅಲೆಗೆ ಅಂಜಬಾರದು. ಸಂತೆಯಲ್ಲಿ ಮನೆ ಮಾಡಿ ಶಬ್ದಕ್ಕೆ ಅಂಜಬಾರದು. ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಕೆಟ್ಟ ಮಾತಿಗೆ, ನಿಂದನೆಗೆ ಅಂಜಬಾರದು ಎಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಅಕ್ಕ ಮಹಾದೇವಿ ವಚನದ ಪ್ರಕಾರ ಯಾವುದು ಯಾವಾಗ ಸಿಗುವುದು? ಅಕ್ಕ ಮಹಾದೇವಿಯ ವಚನದ ಪ್ರಕಾರ ಹಸಿವಾದಾಗ ಊರಲ್ಲಿ ಭಿಕ್ಷೆ ಸಿಗುವುದು, ಬಾಯಾರಿಕೆಯಾದಾಗ ಹಳ್ಳ ಬಾವಿಯಿಂದ ನೀರು ಸಿಗುವುದು, ಶೀತವಾದಾಗ ಬಿಸಿ ಬಟ್ಟೆಗಳು ಸಿಗುವುದು, ಜನರು ಹುಟ್ಟು ಬಿಟ್ಟಿರುವ ಬಟ್ಟೆಗಳು ಸಿಗುವುದು, ದನಿವಾದಾಗ ವಿಶ್ರಾಂತಿ ಪಡೆಯಲು ದೇಗುಲ ಸಿಗುವುದು, ಹಾಗೆಯೇ ಆತ್ಮಶಾಂತಿ ಬೇಕಾದಾಗ ಚೆನ್ನಮಲ್ಲಿಕಾರ್ಜುನ ನೆನಪು ಸಿಗುವುದು ಎಂದು ಹೇಳುತ್ತಾಳೆ. ಅಕ್ಕ ಮಹಾದೇವಿ ವಚನದ ಪ್ರಕಾರ ಮುಕ್ತಿ ದೊರೆಯುವುದು ಹೇಗೆ? ಅಕ್ಕ ಮಹಾದೇವಿ ವಚನದ ಪ್ರಕಾರ ನಿಂಬೆ ಮಾವು ಮಾದಲಕ್ಕೆ ಹುಳಿಯನ್ನು ಯಾರು ನೀಡಿದ್ದಾರೆ? ಬಾಳೆ ನಾರುಗಳಿಗೆ ಸಿಹಿಯನ್ನು ಯಾರು ನೀಡಿದ್ದಾರೆ? ರಾಜಣ್ಣ ಶೆಲ್ಲನ್ನಕ್ಕೆ ಹೊರಗು ಯಾರು ನೀಡಿದ್ದಾರೆ? ಮಲ್ಲಿಗೆ ಪಚ್ಚೆ ಹೂಗಳಿಗೆ ಸುವಾಸನೆಯನ್ನು ಯಾರು ನೀಡಿದ್ದಾರೆ? ಹಾಗೆಯೇ ಮುಕ್ತಿ ಬೇಕಾದರೆ ಚೆನ್ನಮಲ್ಲಿಕಾರ್ಜುನನ ನೆನೆಯಬೇಕು ಎಂದು ಹೇಳುತ್ತಾಳೆ. ಅಕ್ಕ ಮಹಾದೇವಿ ಚೆನ್ನಮಲ್ಲಿಕಾರ್ಜುನ ಯಾವಾಗ ಪ್ರಾಣವನ್ನು ಅರ್ಪಿಸುವುದಾಗಿ ಹೇಳುತ್ತಾಳೆ? ಯಾರೂ ಇಲ್ಲವೆಂಬ ಚಿಂತೆ ನನಗಿಲ್ಲ, ಯಾರಿಗೂ ನಾನು ಅಂಜುವುದಿಲ್ಲ, ಭಕ್ತಿ ಮಾರ್ಗದಲ್ಲಿ ಸರಿಯಾಗಿ ನಡೆಯುತ್ತೇನೆ. ಒಂದು ವೇಳೆ ಭಕ್ತಿಯ ದಾರಿಯನ್ನು ತಪ್ಪಿದರೆ ನಿನಗೆ ಪ್ರಾಣವನ್ನೇ ಅರ್ಪಿಸುವುದಾಗಿ ಅಕ್ಕ ಮಹಾದೇವಿ ಹೇಳುತ್ತಾಳೆ. ಅಕ್ಕ ಮಹಾದೇವಿಯ ವಚನದ ಪ್ರಕಾರ ಕೆಟ್ಟವರು ಒಳ್ಳೆಯವರು ಶರಣರಿಂದ ಆಗುವುದು ಹೇಗೆ? ಕೆಟ್ಟವರ ಸಂಗಮ ಮಾಡಿದರೆ ಕಲ್ಲು ಕುಟ್ಟಿ ಬೆಂಕಿಯನ್ನು ಪಡೆದಂತೆ, ಒಳ್ಳೆಯವರ ಸಂಗಮ ಮಾಡಿದರೆ ಮೊಸರು ಹೊಸದು ಬೆಣ್ಣೆಯನ್ನು ಪಡೆದುಕೊಂಡಂತೆ, ಶರಣರ ಸಂಗಮ ಮಾಡಿದರೆ ಕೈಲಾಸ ಪರ್ವತವನ್ನೇ ಪಡೆದುಕೊಂಡಂತೆ ಎಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ. ಇನ್ನು 2ನೇ ವಚನ, ಆಯ್ದಕ್ಕಿ ಲಕ್ಕಮ್ಮನ ವಚನ. ಆಯ್ದಕ್ಕಿ ಲಕ್ಕಮ್ಮ ಯಾವ ಊರಿನವಳು? ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ ಶರಣ ಮಾರಯ್ಯನ ಪತ್ನಿ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ವಾಸವಾಗಿದ್ದಳು. ಶಿವಶರಣೆ ಲಕ್ಕಮ್ಮ ಯಾವ ಕೆಲಸ ಮಾಡುತ್ತಿದ್ದಳು? ಕಲ್ಯಾಣದ ದಾಸೋಹದಲ್ಲಿ ಬಿದ್ದಿರುವ ಅಕ್ಕಿ ಕಾಳುಗಳನ್ನು ಆಯ್ದುಕೊಳ್ಳುವ ಕೆಲಸವನ್ನು ಮಾಡುತ್ತಿದ್ದಳು. ಆಯ್ದಕ್ಕಿ ಲಕ್ಕಮ್ಮನ ವಚನಗಳ ಅಂಕಿತ ಯಾವುದು? ಅವಳು ಎಷ್ಟು ವಚನಗಳು ಇಲ್ಲಿಯವರೆಗೆ ದೊರೆತಿವೆ? ಆಯ್ದಕ್ಕಿ ಲಕ್ಕಮ್ಮನ ವಚನಗಳ ಅಂಕಿತ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಅವಳ ಒಟ್ಟು 25 ವಚನಗಳು ಇಲ್ಲಿಯವರೆಗೆ ದೊರೆತಿವೆ. ಆಯ್ದಕ್ಕಿ ಲಕ್ಕಮ್ಮನ ವಚನಗಳ ಸಾರಾಂಶವೇನು? ಆಯ್ದಕ್ಕಿ ಲಕ್ಕಮ್ಮ ಕಾಯಕ ತತ್ವಕ್ಕೆ ಮಹತ್ವ ನೀಡಿದ ವಚನಗಾರ್ತಿಯಾಗಿದ್ದಾಳೆ. ಆಸೆಯು ಅರಸನಿಗೆ ಇರಬೇಕು ಎಂಬ ತತ್ವದ ಮೂಲಕ ಬದುಕಿದವಳು. ಅಹಂಕಾರವನ್ನು ತೊರೆದು ಭಕ್ತಿ ಆಚರಿಸಬೇಕು ಎಂದು ತಿಳಿಸಿದವಳು. ಮನುಷ್ಯನು ದಾನಿಯಾಗಿರಬೇಕೆಂದು ತಿಳಿಸಿದವಳು. ಮನುಷ್ಯನ ಚಿತ್ತ ಶುದ್ಧವಾಗಿರಬೇಕು ಎಂದು ತಿಳಿಸಿದಳು. ಗಳಿಸಿದ ಹಣದ ಹೆಚ್ಚಿನ ಪಾಲನ್ನು ದಾಸೋಹಕ್ಕೆ ವಿನಿಯೋಗಿಸಬೇಕು ಎಂದು ಹೇಳಿದಳು. ಆಯ್ದಕ್ಕಿ ಲಕ್ಕಮ್ಮ ತನ್ನ ವಚನಗಳಲ್ಲಿ ಯಾರಿಗೆ ಯಾವುದು ಇರಬಾರದೆಂದು ಹೇಳುತ್ತಾಳೆ? ಆಸೆಯು ಅರಸನಿಗೆ ಇರಬಾರದು, ಶಿವಭಕ್ತನಿಗೆ ಇರಬಾರದು. ಆಸೆಯು ಅರಸನಿಗೆ ಇರಬೇಕು ವಿನಃ ಶಿವಭಕ್ತನಿಗೆ ಇರಬಾರದು. ಕೋಪವು ಯಮದೂತನಿಗೆ ಇರಬೇಕು ವಿನಃ ಅಜಾತನಿಗೆ ಇರಬಾರದು. ಸ್ವಲ್ಪ ಅಕ್ಕಿ ಆಸೆ ನಮಗೆ ಇರಬಾರದು, ಅದನ್ನು ದೇವರು ಮೆಚ್ಚುವುದಿಲ್ಲ ಎಂದು ತನ್ನ ವಚನಗಳ ಮೂಲಕ ಹೇಳುತ್ತಾಳೆ. ಆಯ್ದಕ್ಕಿ ಲಕ್ಕಮ್ಮನ ಪ್ರಕಾರ ಯಾವುದು ವ್ಯರ್ಥ? ಅಹಂಕಾರದಿಂದ ಮಾಡುವ ಪೂಜೆ ಹಣ ವ್ಯರ್ಥ, ತಿಳುವಳಿಕೆ ಇಲ್ಲದೆ ಆಡಿದ ಮಾತು ಅರಿವಿನ ವ್ಯರ್ಥ, ತ್ಯಾಗ ಮಾಡದೆ ದಾನಿಯ ವ್ಯರ್ಥ,
ಕೂದಲಿಲ್ಲದೆ ಶೃಂಗಾರ ಮಾಡಿಕೊಂಡರೆ ವ್ಯರ್ಥ, ಏಕಾಗ್ರತೆ ಇಲ್ಲದೆ ಭಕ್ತಿ ಮಾಡಿದರೆ ವ್ಯರ್ಥ ಎಂದು ಆಯ್ದಕ್ಕಿ ಲಕ್ಕಮ್ಮ ಹೇಳುತ್ತಾಳೆ. ಆಯ್ದಕ್ಕಿ ಲಕ್ಕಮ್ಮ ಯಾವಾಗ ಕೇಳು ಬರುವುದಾಗಿ ಹೇಳುತ್ತಾಳೆ. ಮನಸ್ಸು ಶುದ್ಧಿ ಇಲ್ಲದವನಿಗೆ ಬಡತನದ ಕೇಳು ಬರುತ್ತದೆ, ಯೋಚನೆ ಶುದ್ಧ ಇಲ್ಲದವನಿಗೆ ಕೆಲಸದ ಕೇಳು ಬರುತ್ತದೆ, ಚಿತ್ತ ಶುದ್ಧ ಇಲ್ಲದವರಿಗೆ ಭಕ್ತಿಯ ಕೇಳು ಬರುತ್ತದೆ ಎಂದು ಹೇಳುತ್ತಾಳೆ. ಆಯ್ದಕ್ಕಿ ಲಕ್ಕಮ್ಮ ತನ್ನ ವಚನಗಳಲ್ಲಿ ಯಾವುದರ ಆಸೆ ಇರಬಾರದೆಂದು ಹೇಳುತ್ತಾಳೆ. ಆಯ್ದಕ್ಕಿ ಲಕ್ಕಮ್ಮ ತನ್ನ ವಚನಗಳಲ್ಲಿ ಪದವಿಯ ಆಸೆ ಇರಬಾರದು, ಕೈಲಾಸದ ಆಸೆ ಇರಬಾರದು, ಹಣದ ಆಸೆ ಇರಬಾರದು ಎಂದು ಹೇಳುತ್ತಾಳೆ. ಇನ್ನು ಮೂರನೇ ವಚನಗಾರ್ತಿ ಸತ್ಯಕ್ಕನ ವಚನದ ಮೇಲೆ ಕೇಳುವಂತ 2 ಅಂಕದ ಪ್ರಶ್ನೆಗಳು. ಶಿವಶರಣೆ ಸತ್ಯಕ್ಕ ಎಲ್ಲಿಯವಳು ಮತ್ತು ಯಾವ ಕೆಲಸ ಮಾಡುತ್ತಿದ್ದಳು? ಶಿವಶರಣೆ ಸತ್ಯಕ್ಕ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದ ಹತ್ತಿರದ ಹಿರೇಜಂಬೂರುನವಳಾಗಿದ್ದಳು. ಇವಳು ಶಿವಭಕ್ತರ ಮನೆಯ ಅಂಗಳದ ಕಸ ಗುಡಿಸುವ ಕಾಯಕವನ್ನು ಮಾಡುತ್ತಿದ್ದಳು. ಸತ್ಯಕ್ಕ ಯಾವುದನ್ನು ಕುರಿತು ವಚನದಲ್ಲಿ ತಿಳಿಸಿದ್ದಾಳೆ? ಇವಳ ಎಷ್ಟು ವಚನಗಳು ಸಿಕ್ಕಿವೆ ಹಾಗೂ ವಚನಗಳ ಅಂಕಿತ ಯಾವುದು? ಸತ್ಯಕ್ಕ ತನ್ನ ವಚನದಲ್ಲಿ ಶಿವಪಾರಮ್ಯ, ಏಕದೇವತಾ ನಿಷ್ಠೆ, ಸದ್ಭಕ್ತರ ಮಹಿಮೆ, ಸತಿಪತಿ ಭಾವ, ಸದಾಚಾರಗಳನ್ನು ಕುರಿತು ಬರೆದಿದ್ದಾಳೆ. ಇವಳ ಒಟ್ಟು 27 ವಚನಗಳು ಇಲ್ಲಿಯವರೆಗೆ ಸಿಕ್ಕಿವೆ. ಇವಳ ವಚನಗಳ ಅಂಕಿತ ಶಂಭು ಜಕ್ಕೇಶ್ವರ. ಸತ್ಯಕ್ಕ ತನ್ನ ವಚನದಲ್ಲಿ ಯಾವುದು ಈ ನಿಜವಾದ ನೇಮವಲ್ಲ ಎಂದು ಮತ್ತು ಯಾವುದು ನಿಜವಾದ ನೇಮ ಎಂದು ಹೇಳುತ್ತಾಳೆ. ತನ್ನ ವಚನದಲ್ಲಿ ಪೂಜೆ ಮಾಡುವುದು, ಅರ್ಚನೆ ಮಾಡುವುದು, ಮಂತ್ರ ಹೇಳುವುದು, ತಂತ್ರ ನಡೆಸುವುದು, ಆರತಿ ಮಾಡುವುದು, ದೀಪ ಹಚ್ಚುವುದು ನೇಮವಲ್ಲ. ಬದಲಾಗಿ ಪರಸ್ತ್ರೀ, ಪರದೈವ ಆಸೆ ಬಿಡುವುದೇ ನಿಜವಾದ ನಿಯಮ ಎಂದು ಹೇಳುತ್ತಾಳೆ. ಸತ್ಯಕ್ಕ ತನ್ನನ್ನು ಯಾವಾಗ ನರಕದಲ್ಲಿ ಅಟ್ಟು ಬಿಡು ಎಂದು ದೇವರಲ್ಲಿ ಹೇಳುತ್ತಾಳೆ. ದಾರಿಯಲ್ಲಿ ಸಿಗುವ ಹೊನ್ನು ಮುಟ್ಟಿದಾಗ, ಧನವಸ್ತ್ರ ಬಂಗಾರ ಲಂಚಕ್ಕೆ ಆಸೆ ಪಟ್ಟಾಗ, ಕೆಟ್ಟ ಮನಸ್ಸಿನಿಂದ ಸಂಪತ್ತಿನ ಆಸೆ ಮಾಡಿದಾಗ ನರಕಕ್ಕೆ ಅಟ್ಟು ಎಂದು ದೇವರಲ್ಲಿ ಹೇಳುತ್ತಾಳೆ. ಸತ್ಯಕ್ಕನ ವಚನಗಳ ಆಶಯವೇನು? ಸತ್ಯಕ್ಕನ ವಚನಗಳ ಆಶಯ ಅರ್ಥವಿಲ್ಲದ ಆಚರಣೆ, ಪೂಜೆ, ಮಂತ್ರ, ತಂತ್ರ, ಧೂಪ, ಆರತಿ ಬೆಳಕುವುದನ್ನು ಬಿಡಬೇಕು, ಶುದ್ಧವಾದ ಭಕ್ತಿಯಿಂದ ದೇವರನ್ನು ಒಲಿಸಿಕೊಳ್ಳಬೇಕು, ಲಂಚಕ್ಕೆ ಮನಸ್ಸನ್ನು, ಹರಿಗೋಲನ್ನು, ಧನವನ್ನು, ವಸ್ತ್ರ ಮುಟ್ಟಬಾರದು ಎಂದು ಹೇಳುತ್ತಾಳೆ. ಇನ್ನು 4ನೇ ವಚನಗಾರ್ತಿ ಗೊಗ್ಗವ್ವನ ವಚನ. ವಚನಗಾರ್ತಿ ಗೊಗ್ಗವ್ವ ಎಲ್ಲಿಯವಳು ಮತ್ತು ಯಾವ ಕಾಯಕ ಮಾಡುತ್ತಿದ್ದಳು? ವಚನಗಾರ್ತಿ ಗೊಗ್ಗವ್ವ ಕೇರಳದ ಅವರೂರಿನವಳು. ಇವಳು ಶಿವಭಕ್ತರಿಗೆ ಧೂಪ ಅರ್ಪಿಸುವ ಕಾಯಕದಲ್ಲಿ ತೊಡಗಿಕೊಂಡಿದ್ದಳು. ವಚನಗಾರ್ತಿ ಗೊಗ್ಗವ್ವನ ಶಿವನು ಹೇಗೆ ಪರೀಕ್ಷಿಸಿದನು? ಸಾಕ್ಷಾತ್ ಪರಮಾತ್ಮನು ಶಿವನು ವಚನಗಾರ್ತಿ ಗೊಗ್ಗವ್ವನ ಮುಂದೆ ಸುಂದರವಾದ ಸ್ಫುರದ್ರೂಪಿಯಾದ ಯುವಕನ ವೇಷದಲ್ಲಿ ಬಂದು ಮದುವೆಯಾಗುವುದಾಗಿ ಆಸೆಯನ್ನು ವ್ಯಕ್ತಪಡಿಸಿದನು. ಆಗ ಗೊಗ್ಗವ್ವ ಇದನ್ನು ನಿರಾಕರಿಸುತ್ತಾಳೆ. ಇದನ್ನು ಮೆಚ್ಚಿದ ಶಿವನು ವೀರಶೈವ ಉಪದೇಶ ಮಾಡುತ್ತಾನೆ. ಎಷ್ಟು ವಚನಗಳು ಗೊಗ್ಗವ್ವನ ವಚನಗಳು ಇಲ್ಲಿಯವರೆಗೆ ದೊರೆತಿವೆ ಮತ್ತು ಅವಳ ಅಂಕಿತ ನಾಮ ಯಾವುದು? ಗೊಗ್ಗವ್ವನ 12 ವಚನಗಳು ಇಲ್ಲಿಯವರೆಗೆ ಲಭ್ಯವಾಗಿದೆ. ಇವಳ ವಚನಗಳ ಅಂಕಿತ ನಾಮ ನಾಸ್ತಿನಾಥ. ಗೊಗ್ಗವ್ವ ವಚನಗಳ ಆಶಯವೇನು? ಗೊಗ್ಗವ್ವ ತನ್ನ ವಚನಗಳ ಮೂಲಕ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಪ್ರಶ್ನಿಸಿದ್ದಾಳೆ. ಗಂಡು ಮೋಹಿಸಿ ಹೆಣ್ಣು ಪಡೆಯುವುದನ್ನು ಜನರು ಒಪ್ಪುತ್ತಾರೆ, ಆದರೆ ಹೆಣ್ಣು ಮೋಹಿಸಿ ಗಂಡನ್ನು ಪಡೆಯುವುದನ್ನು ವಿರೋಧಿಸುತ್ತಾರೆ. ಆದ್ದರಿಂದ ಇವಳು ಈ ನಿಯಮವನ್ನು ವಿರೋಧಿಸುತ್ತಾಳೆ. ಯಜಮಾನಿಕೆ, ಒಡೆತನ, ಆಡಳಿತ ಕೇವಲ ಗಂಡಿಗೆ ಮಾತ್ರ ಸಿಗುತ್ತಿದ್ದು ಇದು ಸಮಾನವಾಗಿ ಗಂಡು ಹೆಣ್ಣಿಗೂ ಸಿಗಬೇಕು ಎಂಬುದು ಅವಳ ಆಶಯವಾಗಿದೆ. ಇನ್ನು 4ನೇ ವಚನಗಾರ್ತಿ ನೀಲಮ್ಮ. ವಚನಗಾರ್ತಿ ನೀಲಮ್ಮ ಯಾರು? ಅವಳು ಯಾವ ಹೆಸರಿನಿಂದ ಪರಿಚಯದಲ್ಲಿ ಇದ್ದಳು? ವಚನಗಾರ್ತಿ ನೀಲಮ್ಮ ಬಸವಣ್ಣನವರ 2ನೇ ಪತ್ನಿ. ವಚನಗಾರ್ತಿ ನೀಲಮ್ಮ ನೀಲಾಂಬಿಕೆ, ನೀಲಲೋಚನೆ ಎಂಬ 3 ಹೆಸರಿನಿಂದ ಕರೆಯಲಾಗುತ್ತಿತ್ತು. ವಚನಗಾರ್ತಿ ನೀಲಾಂಬಿಕೆ ಬಸವಣ್ಣನಿಗೆ ಎಂತಹ ಪತ್ನಿಯಾಗಿದ್ದಳು ಮತ್ತು ಅವಳ ವಿಚಾರವೇನು? ನೀಲಾಂಬಿಕೆ ಬಸವಣ್ಣನವರಿಗೆ ವಿಚಾರ ಪತ್ನಿಯಾಗಿದ್ದಳು. ತನ್ನ ಗಂಡ ಎಲ್ಲಾ ಕೆಲಸಗಳಲ್ಲಿಯೂ ಸಹಕರಿಸಬೇಕೆಂಬುದು ಅವಳ ವಿಚಾರವಾಗಿತ್ತು. ವಚನಗಾರ್ತಿ ನೀಲಮ್ಮನ ವಚನಗಳು ಎಷ್ಟು ದೊರೆತಿವೆ ಮತ್ತು ಅವಳ ಅಂಕಿತ ನಾಮ ಯಾವುದು? ಯಾವ ವಿಷಯ ಕುರಿತು ಅವಳು ವಚನಗಳನ್ನು ರಚಿಸಿದ್ದಾಳೆ? ವಚನಗಾರ್ತಿ ನೀಲಮ್ಮನ 287 ವಚನಗಳು ದೊರೆತಿವೆ. ಈ ವಚನಗಳು ಕಾಲಜ್ಞಾನದ ಕುರಿತ ವಚನಗಳಾಗಿವೆ. ಸಂಗಯ್ಯ ಎಂಬ ಅಂಕಿತ ನಾಮದಿಂದ ವಚನಗಳು ಪ್ರಸಿದ್ಧವಾಗಿವೆ. ವಚನಗಾರ್ತಿ ನೀಲಮ್ಮನ ವಚನಗಳ ಆಶಯವೇನು? ವಚನಗಾರ್ತಿ ನೀಲಮ್ಮನ ಪ್ರಕಾರ ಹೆಂಡತಿ ಗಂಡನಿಗೆ ವಿಚಾರ ಪತ್ನಿಯಾಗಿರಬೇಕು. ಪತಿಯೊಂದು ಕೆಲಸದಲ್ಲಿಯೂ ಸಹಕಾರವಾಗಿರಬೇಕು. ಸತಿ ಪತ್ನಿಯರಿಬ್ಬರು ಕೇವಲ ಪತಿ ಪತ್ನಿಯರು ಆಗಿರದೆ ಅತ್ಯುನ್ನತ ಬಾಂಧವ್ಯದಲ್ಲಿ ಇರಬೇಕು ಎಂಬುದು ಇವಳ ವಾದವಾಗಿತ್ತು. ಇವಿಷ್ಟು ಪ್ರಶ್ನೆಗಳು ನಿಮಗೆ ವಚನದಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿವೆ. ಮುಂದಿನ ವಿಡಿಯೋದಲ್ಲಿ ಜೀವನ ಚರಿತ್ರೆಗಳ ಮೇಲೆ ಕೇಳುವಂತಹ ಪ್ರಶ್ನೆಗಳೊಂದಿಗೆ ಸಿಗೋಣ. ಧನ್ಯವಾದಗಳು.